ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಆಗಿದ್ದಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ, ನಮ್ಮ ರಾಜ್ಯದ ಎಲ್ಲ ನಾಯಕರುಗಳಿಗೆ, ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವ್ರನ್ನಾಗಿ ಇರ್ಬೋದು, ಮಹೇಶ್ ಎನ್ಕಾಯಿ, ಅರವಿಂದ್ ಬೆಲ್ಲದವರು ಮತ್ತೆಲ್ಲ ನಮ್ಮ ಪಕ್ಷದ ಪ್ರಮುಖರು, ಜಿಲ್ಲಾಧ್ಯಕ್ಷಗಳ ಒಂದು ಸಹಕಾರದಿಂದ, ಅವರ ಒಂದು ಬೆಂಬಲದಿಂದ ಈ ಬಾರಿ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ಸಂತೋಷ ಆಗ್ತಾ ಇದೆ. ಕಷ್ಟಪಟ್ಟು ದುಡಿದಿರೋಕ್ಕೆ, ಸಂಘಟನೆ ಮಾಡಿದ್ದಕ್ಕೆ ತಮ್ಮೆಲ್ಲ ಹೋರಾಟದ ಪ್ರತಿಫಲ ಅಥವಾ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ದೊರಕಂತ ಒಂದು ಕಾಣಿಕೆ ಅನ್ಸುತ್ತೆ. ನೋಡ್ರಿ, ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೀನಿ. ನನಗಿಂತ ಸೀನಿಯರ್ ಕಾರ್ಯಕರ್ತರು ಅದಾರೆ ಪಕ್ಷದಲ್ಲಿ. ನಾನು ಸಕ್ರಿಯವಾಗಿ ಪೂರ್ಣಾವಧಿ ಆಲ್ಮೋಸ್ಟ್ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಕೆಲಸ ಮಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಅಂದರೆ ನಮ್ಮಂಥ ಕಾರ್ಯಕರ್ತರಿಗೆ ಒಂದು ಅವಕಾಶ ಸಿಕ್ಕಿಲ್ಲ ಅಂತ ಒಂದು ಕೂಗಿತ್ತು. ಆ ಕೂಗನ್ನು ಇವತ್ತು ನಮ್ಮ ರಾಜ್ಯದ ವರಿಷ್ಠರು ಗಮನ ಹರಿಸಿದ್ದಾರೆ. ಅದರ ಅಂಗವಾಗಿ ಇವತ್ತು ನಾನು ಒಬ್ಬ ಕಾರ್ಯಕರ್ತರ ಒಂದು ರಿಪ್ರೆಸೆಂಟೇಟಿವ್ ಆಗಿ ನನಗೆ ಪಕ್ಷ ಒಂದು ಸ್ಥಾನಮಾನ ಕೊಟ್ಟಿದೆ. ಸರ್, ಒಂದು ಟೈಮಲ್ಲಿ ಪಕ್ಷನ ತೊರೆಯುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ರಿ. ನೋ ಪಕ್ಷ ನಾನು ತೊರಿತೀನಿ ಅಂತ ಎಂದೂ ಹೇಳಿಲ್ಲ. ಯಾಕಂದರೆ ಪಕ್ಷ ಕಟ್ಟಿದವ ನಾನು, ಎಲ್ಲರ ಜೊತೆ ಪಕ್ಷ ಕಟ್ಟಿದವನು. ನಾ ಸಾವಿಮಠ BJP. ಆದರೆ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ನೋವುಂಟಾದಾಗ ಪಕ್ಷದ ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟಿದ್ದೆ ಹೊರತು ಅದನ್ನು ನಮ್ಮ ವರಿಷ್ಠರು ಎಕ್ಸೆಪ್ಟ್ ಮಾಡಿರಲಿಲ್ಲ. ಯಾಕಂದ್ರೆ ನನ್ನ ಸೇವೆಯನ್ನು ಪರಿಗಣಿಸಿ ಅವರು ನನಗೆ ಒಂದು ಆಶ್ವಾಸನೆ ಕೊಟ್ಟರು, ಇಲ್ಲಪ್ಪ ನಿಮ್ಗೆ ಅನ್ಯಾಯ ಆಗಿದೆ, ಸರಿ ಮಾಡೋರು ಅಂತ ಹೇಳಿದರು. ಆ ಪ್ರಕಾರ ನಾನು ಒಂದು ನೆಕ್ಸ್ಟ್ ಡೇಯಿಂದ ನಾನು ಪಕ್ಷದ ಕೆಲಸ ಮಾಡ್ತಾನೆ ಇದ್ದೆ. ಆ ಪಕ್ಷಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ನನಗಿವತ್ತು ವಿಧಾನ ಪರಿಷತ್ ಸದಸ್ಯ ಸ್ಥಾನ ಸಿಗದೇ ಹೋಗಿದ್ರು ನಾನು ಸಾವಿಮಠ BJP ಒಳಗೆ ಇರ್ತಿದ್ದೆ. ಆದರೆ ಈಗ ಸಿಕ್ಕದ ಇನ್ನಷ್ಟು ಹೆಚ್ಚು ಸಂಘಟನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕದೆ. ಹುಬ್ಬಳ್ಳಿ ಧಾರವಾಡ ಜನತೆ ಅಂತಂದರೆ ನೋಡಿ, ಇಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ ಗೊತ್ತಿದೆ ನನಗೆ. ಭಾಳಷ್ಟು ಡೆವಲಪ್ಮೆಂಟ್ ವರ್ಕ್ ನಡೀತಾವೆ, ಹಿಂಗಾಗಿ ತೊಂದರೆ ಆಗಿದೆ. ಆದರೆ ನಮ್ಮ ಕೇಂದ್ರ ಸಚಿವರು ಮತ್ತು ನಮ್ಮೆಲ್ಲ ಶಾಸಕರ ಸಹಯೋಗದೊಂದಿಗೆ, ನಮ್ಮ ಇಲ್ಲಿಯ ಮಹಾನಗರ ಪಾಲಿಕೆಯ ಸಹಯೋಗದೊಂದಿಗೆ ಬರುವಂಥ ದಿನಗಳಲ್ಲಿ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಜನತೆಗೆ ಹೇಳೋದು ಇಷ್ಟೇ: ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ, ಎಲ್ಲವೂ ಸರಿ ಹೋಗ್ತದೆ, ಎಲ್ಲವನ್ನೂ ಸರಿ ಮಾಡ್ತೀವಿ. ಥ್ಯಾಂಕ್ ಯು.